ಹಾಯ್ ಹಲೋ ಫ್ರೆಂಡ್ಸ್, ತುಂಬ ದಿನಗಳ ನಂತರ ಒಂದು ಪುಟ್ಟ ಲಾಂಗ್ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಮಿನಿ ವ್ಲಾಗ್ನ ನೋಡ್ತಾ ಇದ್ದೀರಾ, ಮಿನಿ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುಂದೆ ಕೂಡ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ಎಕ್ಸಿಬಿಷನ್ಗೆ ಹೋಗಲಿಕ್ಕೆ ಆಗಿಲ್ಲ ಅಂದರೆ ವಿಡಿಯೋ ಮೂಲಕನೇ ನೀವು ಕೂಡ ಇಲ್ಲಿರುವ ಎಲ್ಲ ಆಟಗಳ ಜೊತೆ ಆಟಾಡಿ ಎಂಜಾಯ್ ಮಾಡಿ, ಓಕೆನಾ? ಬೆಳಕಿನ ನಡುವೆ ಸುಂದರ ಸುಂದರ ಆಟಗಳನ್ನ ಆಡೋದು ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ಒಬ್ಬರಿಗೆ ಕನಸಿನ ಆಟ ಆದರೆ ಇನ್ನೊಬ್ಬರಿಗೆ ನನಸಿನ ಆಟ ಅಂತ. ಅಂದರೆ ಇಲ್ಲಿ ಎಕ್ಸಿಬಿಷನ್ ನೆಪದಲ್ಲಿ ಅವರ ಒಂದು ಕೆಲಸಗಳನ್ನ ಹುಡ್ಕೊಂಡು ಬಂದಿರ್ತಾರೆ. ಅದು ಅವರಿಗೆ ಒಂದು ನನಸು. ನಾವು ಅದನ್ನು ಆಟಾಡೋಕ್ಕೋಗಿ ನಾವು ಸಂಭ್ರಮಿಸ್ತೀವಲ್ವ, ಅದು ಒಂಥರ ನಮ್ಮ ಕನಸು. ಏನಂತೀರಾ ಫ್ರೆಂಡ್ಸ್? ಎಷ್ಟೊಂದು ಚೆನ್ನಾಗಿದೆ ನೋಡಿ. ಹಾಗೆ ಕೆಲವೊಂದು ಸರಿ ನಾವು ನಮಗಿಷ್ಟ ಇಲ್ಲ ಅಂದರೂ ಮಕ್ಕಳಿಗೋಸ್ಕರ ಆದ್ರೂ ಕೆಲವೊಂದು ಕಡೆಗೆ ಹೋಗಬೇಕು. ನಮಗೇನೋ ಇವಾಗ ಈ ಆಟಗಳೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ಮಕ್ಕಳು ಕರಿಬೇಕಾದ್ರೆ ಬನ್ನಿ ಅಂತ ನಾವು ಅಯ್ಯೋ ಸುಮ್ಮನಿರು ನಿಂಗೇನೇ ಕೆಲಸ ಅಂತ ಹೇಳ್ತೀವಿ. ಆದರೆ ಇವಾಗ ಅವ್ರ ಬಾಲ್ಯ, ಅದು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಚಿಕ್ಕವರಿದ್ದಾಗ ಈ ಥರ ಆಸೆ ಕನಸುಗಳನ್ನೆಲ್ಲ ಕೇಳ್ತಾ ಇರ್ತಿದ್ದೋ ಅಲ್ವಾ? ನೋಡಿ, ಬೆಳಕಿನ ನಡುವೆ ಅದು ನೋಡ್ತಾ ಇದ್ರೆ ನಮ್ಮ ಬಾಲ್ಯದಲ್ಲೆಲ್ಲ ಅವಾಗೆಲ್ಲ ಏನು ಈ ಸಂತೆಗಳಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಎಕ್ಸಿಬಿಷನ್ ಇತ್ತಾ? ಯಾರಿಗಾರು ನೆನಪಿದ್ಯಾ ಫ್ರೆಂಡ್ಸ್? ಎಕ್ಸಿಬಿಷನ್ನ ನೆನಪಿದ್ಯಾ? ಯಾರಿಗಾರು ಎಕ್ಸಿಬಿಷನ್ ನೆನಪಿದ್ರೆ ಕಮೆಂಟ್ ಮಾಡಿ ಆಯಿತಾ? ನಿನಗೇನು ನೆನಪಿದೆ? ನನಗೆ ಎಕ್ಸಿಬಿಷನ್ ಇತ್ತಂತ ನೆನಪಿತ್ತು. ನೀನು ಇವಾಗ ಇನ್ನೂ ಸಣ್ಣವರು, ಅದಕ್ಕೆ ನೆನಪಿದೆ. ನಾನು ಹೇಳಿದ್ದು ನಾವು ಚಿಕ್ಕವರಾಗಿದ್ದಾಗ ಎಕ್ಸಿಬಿಷನ್ ಇತ್ತು. ಮತ್ತೆ ನಿನಗೆ ನೆನಪಿದ್ಯಾ ನಾವು ಚಿಕ್ಕವರಾಗಿದ್ದು? ನೀನು ಇರಲೇ ಅಲ್ವಲ್ಲಾಗ? ಏನು ನೆನಪಿದೆ? ಅಪ್ಪಾಜಿ ಹೇಳಿದ್ರು. ಏನಂತ? ಅಲ್ಲಿ ಮಾಡ್ದಿತ್ತು ಎಕ್ಸಿಬಿಷನ್ ಅಂತ. ಎಲ್ಲಿತ್ತು ಅಂತ ಯಾವ ಅಪ್ಪಾಜಿನೂ ಹೇಳಿಲ್ಲ ಆಯ್ತಾ? ನೋಡಿ, ನಮ್ಮ ಬಾಲೆ ಇವನಿಗೆ ಗೊತ್ತಂತೆ, ಇವನು ಹೇಳ್ತಾ ಇದ್ದಾನೆ. ಅದೇ ಹೇಳ್ದೆ ಅಲ್ವಾ ಆಗಲೇ, ಮಕ್ಕಳ ಮುಖದಲ್ಲಿ ನಗು ನೋಡೋದಷ್ಟೇ ನಮಗೆ ಸಂತೋಷ. ಅವರು ಒಂದು ಸಂಭ್ರಮಿಸ್ತಾ ಇದ್ರೆ ನಮಗೂ ಕೂಡ ಚಿಕ್ಕದ್ರಲ್ಲಿ ಇದೇ ಥರ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಒಂದು ಮೆಮೊರೀಸ್ಗಳೆಲ್ಲ ನೆನಪಾಗುತ್ತೆ. ಯಾಕಂದರೆ ಎಲ್ಲ ನೆನಪಿರಲ್ಲ, ಕೆಲವೊಂದು ಮೆಮೊರಿಗಳು ನಮಗೂ ಕೂಡ ನೆನಪಾಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಕೆಲವೊಂದು ಸರಿ ಇಂಥ ಒಂದು ಕಡೆಗೆ ಹೋದಾಗ ತುಂಬ ದಿನದಿಂದ ಕಾಣದೇ ಇರೋ ಫ್ರೆಂಡ್ಸು ಇಲ್ಲ ನಮಗೆ ಗೊತ್ತಿರೋ ಪರಿಚಯಸ್ಥರು ಯಾರಾದರೂ ಸಿಗ್ತಾ ಇರ್ತಾರೆ. ಆವಾಗ ಒಂಥರ ಖುಷಿ, ಓ ನೀವು ಬಂದಿದ್ದೀರಾ, ನಾವು ಬಂದ್ವಿ ಅಂತ ನಮ್ಮ ಮಧ್ಯೆ ನಡೆಯೋ ಮಾತುಕತೆಗಳು ಅವೆಲ್ಲ ಖುಷಿಯಾಗುತ್ತೆ. ಯಾವಾಗಲೂ ಒಂದೊಂದು ಸರಿ ಮನೇಲಿದ್ದು ಬೋರ್ ಆದಾಗ ಒಂದೊಂದು ಸರಿ ಲೈಫಲ್ಲಿ ಈ ಥರ ಒಂದೊಂದು ಖುಷಿ ಕ್ಷಣಗಳನ್ನ ಅನುಭವಿಸ್ತಾ ಇರಬೇಕು. ಕೆಲವೊಂದು ಸರಿ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಮಕ್ಕಳ ಜೊತೆ ನಾವು ಸಮಯನ ಕಳಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಯಾರಿಗಾದರೂ ನೀವು ಚಿಕ್ಕದ್ರಲ್ಲಿ, ನನಗೆ ಎಕ್ಸಿಬಿಷನ್ಗೆ ಹೋಗಿರೋ ನೆನಪೇ ಇಲ್ಲ ಫ್ರೆಂಡ್ಸ್. ಅವಾಗ ಎಕ್ಸಿಬಿಷನ್ ಇತ್ತಾ? ಇತ್ತು. ಸುಮ್ಮನಿರೋ ಇವನೊಬ್ಬ, ನಾನೇನಾರು ಹೇಳಿದ್ರೆ ಪುನಃ ಅದನ್ನೇ ಹೇಳ್ಕೊಂಬರ್ತಾನೆ. ನಿಮ್ಮ ಚಿಕ್ಕದ್ರಲ್ಲಿ ನೀವು ಯಾವ ಥರ ಈ ಥರ ಒಂದು ಏನು ಹೇಳ್ತಾರೆ, ಒಂದು ಖುಷಿಯ ಕ್ಷಣಗಳನ್ನ ಅನುಭವಿಸಿರೋ ಮೆಮೊರಿಗಳು ಯಾವ್ದಾರು ಇದ್ದರೆ ಒಂದು ಕಮೆಂಟ್ ಹಾಕಿ ಆಯಿತಾ? ಹಾಗೆ ಇಲ್ಲಿ ಬೊಂಬಾಯಿ ಮಿಠಾಯಿ ಮಾಡ್ತಾಯಿದ್ರು, ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಅದು ನೋಡ್ತಾ ಇದ್ರೆ ಸಖತ್ ಖುಷಿ ಆಗ್ತಾಯಿತ್ತು. ಅಂತೂ ಏನು ಕೊಡ್ಸಲ್ಲ ಇದ್ರೊಳಗಡೆ. ಎಕ್ಸಿಬಿಷನಲ್ಲಿ ಏನು ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೋಗಿದ್ವಿ. ಹಠ ಮಾಡಿಕೊಂಡು ಬೊಂಬಾಯಿ ಮಿಠಾಯಿ ಬೇಕೇ ಬೇಕು ಅಂತ ಹೇಳ್ಕೊಂಡು ತೆಗೆಸ್ಕೊಂಡ. ನಿಜ ಹೇಳಬೇಕು ಅಂದರೆ ನಿಮಗೆ ಬೊಂಬಾಯಿ ಮಿಠಾಯಿ ತಿಂದು ಗೊತ್ತಿರಲಿಲ್ಲ ಅಲ್ವಾ? ಇದೇ ಫಸ್ಟ್ ಟೈಮ್ ತಿಂದಿದ್ವಲ್ವಾ? ಹಾಂ, ನಿಜ ಹೇಳು. ನನಗೆ ಇಷ್ಟ ಆದರೆ ಇದೇ ಫಸ್ಟ್ ಟೈಮ್ ತಿಂದಿದ್ದಲ್ವಾ? ಹೌದು. ಅವನಿಗೆ ನಿಜ ಬೊಂಬಾಯಿ ಮಿಠಾಯಿ ತಿಂದು ಗೊತ್ತಿರಲಿಲ್ಲ. ನಾವು ಯಾವಾಗಲೂ ಕೊಡಿಸಿರ್ಲಿಲ್ಲ ಅವನಿಗೆ. ಏನೋ ಅದನ್ನ ಏನು ಅನ್ಕೊಂಡ್ಬಿಟ್ಟ ಅಂದರೆ ಸುಮ್ಮನೆ ಹಿಂಗೆ ಪಾಪ್ಕಾರ್ನ್ ಬಾಯಿಗೆ ಹಾಕ್ಕೊಂಡಾಗ ತಿಂತಾನಲ್ವ, ಆ ಥರ ಅಂತ ಅಂದ್ಕೊಂಡ. ಹಿಂಗೆ ತಿಂದಂಗೆ ಅದು ಬಾಯಲ್ಲೆಲ್ಲ ಏನಾಯ್ತು, ಅಂಟ್ಕೊಂಡ್ಬಿಡ್ತಾ. ಅಯ್ಯೋ ಇದೇನು ಮಮ್ಮಿ ಹಿಂಗೆ ಅಂಟ್ಕೊತಾ ಇದೆ ಅಂದ್ಕೊಂಡು ಅವನಿಗೆ ಆಶ್ಚರ್ಯ, ಹಿಂಗೆ ಅಂಟ್ಕೊಳ್ಳುತ್ತಾ ಅಂತ. ಅವನಿಗೆ ನಗು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹೆಂಗಿತ್ತು ಮಗನೇ ಬೊಂಬಾಯಿ ಮಿಠಾಯಿ? ಚೆನ್ನಾಗಿತ್ತು. ಹಾಂ, ಸ್ವಲ್ಪ ತಿಂದಿದ್ದಷ್ಟು. ಯಾಕೆ? ಇನ್ನು ಬಾಕಿ ಏನು ಮಾಡಿದೆ? ಬಾಕಿ ಅಣ್ಣನ ಕೊಟ್ಟೆ. ಆಮೇಲೆ ಅವೆಲ್ಲ ಅಣ್ಣ ಬಿಸಾಕ್ತ.
ಅಣ್ಣ ಇಲ್ಲಿ ಬಿಸಾಕ್ತ ಸುಮ್ಮನೆ ಹೇಳ್ತಾನೆ. ಅವನು ತುಂಬ ತಿಂದಿದ್ದು ಇವನೇ ಆಯಿತಾ, ಅಣ್ಣಂಗೆ ಕೊಟ್ಟೆ ಅಂತ ಹೇಳ್ತಾನೆ. ನಾನು ತಿಂದ, ನಾನು ಕೂಡ ತಿಂದೆ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಹಂಗೆ ಇಲ್ಲಿ ರಿಂಗ್ ಆಟ ಆಡಿದ್ವಿ. 6 ರಿಂಗಿಗೆ 50 ರೂಪಾಯಿ ಅಂತ ಹೇಳಿದ್ರು. ಗೆದ್ದರೆ 200 ರೂಪಾಯಿ ಇಲ್ಲ 100 ರೂಪಾಯಿ, 500 ಇತ್ತಲ್ಲ, 500 ಆಯಿತಾ, 500 ರೂಪಾಯಿ ಕೂಡ ಇತ್ತು. ಆದರೆ ನಾವು 2 ಸರಿ ಆಡಿದ್ವಿ. 2 ಸರಿ 12 ರಿಂಗ್ ಹಾಕಿದ್ರೂ 1 ರೂಪಾಯಿನೂ ಸಿಗಲಿಲ್ಲ ನಮಗೆ. ಇವನು ಟ್ರೈ ಮಾಡ್ತಾ ಇದ್ದ, ನನ್ನ ಚಿಕ್ಕ ಮಗನು, ಅವನಿಗೂ ಸಿಕ್ಕಿಲ್ಲ. ಅವನು ನಾವು ರಿಂಗ್ನ ಸದ್ಯ ದುಡ್ಡು ಹತ್ರಕ್ಕಾದ್ರೂ ಹಾಕಿದ್ವಿ, ಇವನು ರಿಂಗ್ ಹತ್ರ ಅದ್ರ ಹತ್ರಕ್ಕೂ ಹಾಕ್ಲಿಕ್ಕಾಗಲಿಲ್ಲ ಅಲ್ವೇನೋ. ನಾನು ಇನ್ನು ಚಿಕ್ಕವನಲ್ಲ, ಚಿಕ್ಕವನಾದ್ಮೇಲೆ ಸುಮ್ಮನೆ ಇರಬೇಕಿತ್ತು. ನಾನು ಹಾಕ್ತೀನಿ ಅಂತ ಯಾಕೆ ಬಂದೆ, ಸುಮ್ಮನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನೇ ಹೇಳೋದಲ್ಲ ತುಂಬ ಇಷ್ಟ ಆಗಿದೆಯೋ ಇಲ್ಲವೋ ಅಂತ. ನೀವು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿ. ಎಲ್ಲರೂ ಎಕ್ಸಿಬಿಷನ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್. ಅವನಿಗೆ ವಿಡಿಯೋ ಅಂದರೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಅವನ್ನ ತುಂಬ ವಿಡಿಯೋ ಮಾಡಿಲ್ಲ. ಪುನಃ ನಿಮ್ಮ ದೊಡ್ಡ ಮಗನ ವಿಡಿಯೋನ ಯಾಕೆ ಹಾಕೋದಿಲ್ಲ, ಅವನ ಮಾತ್ರ ವಿಡಿಯೋದಲ್ಲಿ ಯಾಕೆ ತೋರಿಸಿಲ್ಲ ಅಂತ ಹೇಳ್ಬೇಡಿ. ವಾಯ್ಸ್ ಕೊಡತ್ತಿ, ಸುಮ್ಮನಿರೋ. ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ VSSDB ಕನ್ನಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಫ್ರೆಂಡ್ಸ್ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.